ನಮಸ್ತೆ ಗೆಳೆಯರೆ. ಎಷ್ಟೋ ಜನ ಯೋಚನೆ ಮಾಡೋದೇನೆಂದರೆ ನನ್ನ ಹತ್ರ ಸರಿಯಾದ ಮೆಮರಿ ಪವರ್ ಇಲ್ಲ, ಓದಿದ್ದು ನೆನಪೇ ಇರೋದಿಲ್ಲ ಅಂತ. ಅಂಥದ್ರಲ್ಲಿ ಇನ್ನೊಂದಷ್ಟು ಜನ ಓದಿದ್ದನ್ನು, ಕೇಳಿದ್ದನ್ನು ಮತ್ತು ನೋಡಿದ್ದನ್ನು ತುಂಬ ಸುಲಭವಾಗಿ ನೆನಪಿಟ್ಕೊಂಡ್ಬಿಡ್ತಾರೆ. ನಿಜ ಹೇಳಬೇಕು ಅಂದರೆ ಅವ್ರಿಗೇನು ಸೂಪರ್ ಬ್ರೈನ್ ಇರೋದಿಲ್ಲ, ಆದರೆ ಅವ್ರು ನೆನಪಿಟ್ಕೋ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಮ್ಮ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಮರೆಯುತ್ತೆ ಮತ್ತು ಯಾವ ರೀತಿಯಾಗಿ ನೆನಪಿಟ್ಕೊಳ್ಬೇಕು ಅನ್ನೋದನ್ನು ಸೈಂಟಿಫಿಕ್ ಆಗಿ ನೋಡೋಣ. ನಮ್ಮ ಬ್ರೈನ್ನಲ್ಲಿ ಮೆಮರಿ ಸ್ಟೋರ್ ಆಗಬೇಕು ಅಂತಂದರೆ ಅದಕ್ಕಾಗಿ 3 ಸ್ಟೇಜ್ಗಳಿರ್ತವೆ. ಮೊದಲನೇದು ಎನ್ಕೋಡಿಂಗ್, ಅಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿರುವಂಥ ಇನ್ಫಾರ್ಮೇಷನ್ ಬ್ರೈನ್ ಸಿಗ್ನಲ್ ಆಗಿ ಬದಲಾಗುತ್ತೆ. ಇದು ಸರಿಯಾಗಿ ವರ್ಕ್ ಆಗಬೇಕು ಅಂತಂದರೆ ನಾವು ಸರಿಯಾಗಿ ಇನ್ಫಾರ್ಮೇಷನ್ನ ತಿಳ್ಕೋಬೇಕು. ಅಕಸ್ಮಾತ್ ನಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗಿದ್ದರೆ ನಮ್ಮ ಬ್ರೈನ್ ಯಾವುದನ್ನು ಎನ್ಕೋಡ್ ಮಾಡೋದಿಲ್ಲ. ಇದಕ್ಕಾಗಿಯೇ ಹಾರ್ವರ್ಡ್ ರಿಸರ್ಚರ್ಸ್ ತುಂಬ ಜನರ ಮೇಲೆ ರಿಸರ್ಚ್ ಮಾಡಿದಾಗ ಅವರಿಗೆ ತಿಳಿದಿದ್ದೇನೆಂದರೆ ನಾವು ಸರಿಯಾಗಿ ಅಟೆನ್ಷನ್ ಕೊಟ್ಟು ಏನನ್ನಾದರೂ ತಿಳಿದುಕೊಂಡರೆ ಅದು ನಮ್ಮ ಮೆಮ್ರಿಯಲ್ಲಿ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಅದಕ್ಕಾಗಿಯೇ ಒಂದೇ ಸಮಯದಲ್ಲಿ ಮಲ್ಟಿಟಾಸ್ಕನ್ನು ಮಾಡಬಾರ್ದು ಅಂತ ಹೇಳೋದು. ಎರಡನೇದಾಗಿ ಸ್ಟೋರೇಜ್. ಇಲ್ಲಿ ನಾವು ಅಬ್ಸರ್ವ್ ಮಾಡಿರುವಂಥ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ. ನಮ್ಮ ಬ್ರೈನ್ನಲ್ಲಿ ಬಹಳಷ್ಟು ನ್ಯೂರಾನ್ಗಳಿರ್ತವೆ. ನಾವು ಯಾವಾಗ ಏನನ್ನಾದರೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವೋ ಆವಾಗ ನಮ್ಮ ಬ್ರೈನ್ ಅವುಗಳ ಕನೆಕ್ಷನನ್ನು ಸ್ಟ್ರಾಂಗ್ ಮಾಡುತ್ತೆ. ಈ ಪ್ರೊಸೆಸನ್ನು ಲಾಂಗ್ ಟರ್ಮ್ ಪೊಟೆನ್ಷಿಯೇಷನ್ ಅಂತ ಕರೀತಾರೆ. ಇದರಿಂದ ನಮಗೆ ಬ್ರೈನ್ನಲ್ಲಿ ಯಾವ ರೀತಿ ಈ ಫಿಸಿಕಲ್ ಇನ್ಫಾರ್ಮೇಷನ್ ಸೇವ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ಪ್ರೊಸೆಸನ್ನು ಕಂಡುಹಿಡಿದಕ್ಕೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಮೂರನೇದಾಗಿ ರೆಟ್ರಿವಲ್ ಸ್ಟೇಜ್. ಇಲ್ಲಿ ನಮ್ಮ ಬ್ರೈನ್ ಸ್ಟೋರ್ ಆಗಿರುವಂಥ ಇನ್ಫಾರ್ಮೇಷನ್ ನಮಗೆ ಬೇಕಾದಾಗ ಮತ್ತೆ ಸಿಗುವಂತೆ ಮಾಡುತ್ತದೆ. ನಿಜ ಹೇಳಬೇಕು ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಈ ರೆಟ್ರಿವಲ್ ಪ್ರೊಸೆಸ್ ವೀಕ್ ಇರೋದ್ರಿಂದಾನೇ ಸ್ಟ್ರಗಲ್ ಮಾಡೋದು. ಅದಕ್ಕಾಗಿಯೇ ತುಂಬ ಜನ ನಾನು ಓದಿದ್ದೆ ಆದರೆ ನೆನಪೇ ಬರ್ತಾ ಇಲ್ಲ ಅಂತ ಹೇಳೋದು. ಇಲ್ಲಿ ನಾವು ಹೇಳಿರುವಂಥ 3 ಮೆಮರಿ ಸ್ಟೇಜ್ ಪ್ರೊಸೆಸ್ಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳ ಪ್ರೊಸೆಸ್ಗೆ ಈಸಿ ಆಗುವಂತೆ ಮಾಡಿದರೆ ಅವೇ ನಮ್ಮ ಮೆಮರಿ ಪವರ್ ಇನ್ಕ್ರೀಸ್ ಆಗುವಂತೆ ಮಾಡುತ್ತವೆ. ಈಗ ನಾವು ಯಾಕೆ ಮತ್ತು ಯಾವ ರೀತಿಯಾಗಿ ಮರಿತೀವಿ ಅನ್ನೋದನ್ನು ನೋಡೋಣ. 1880ರಲ್ಲಿ ಜರ್ಮನ್ ಸೈಕಾಲಜಿಸ್ಟ್ ಆದಂಥ ಹರ್ಮನ್ ಎಬಿಂಗ್ಹೌಸ್ನವರು ಮಾಡಿದ ಸ್ಟಡಿ ಪ್ರಕಾರ ನಾವು ಅಬ್ಸರ್ವ್ ಮಾಡಿರುವಂಥ 70% ಇನ್ಫಾರ್ಮೇಷನ್ 24 ಗಂಟೆಗಳಲ್ಲೇ ಮರೆತು ಬಿಡುತ್ತೇವೆ. ಇದನ್ನೇ ಟಾರ್ಗೆಟಿಂಗ್ ಕರ್ವ್ ಅಂತ ಕರೀತಾರೆ. ಇದು ಯಾಕೆ ಆಗುತ್ತೆ ಅಂತ ಈಗ ನಾವು ಸೈಂಟಿಫಿಕಲಿ ನೋಡೋಣ. ಲ್ಯಾಕ್ ಆಫ್ ರಿಪಿಟೇಷನ್. ನಾವು ಅಬ್ಸರ್ವ್ ಮಾಡಿದ್ದನ್ನು ಮತ್ತೆ ಪದೇ ಪದೇ ಅಬ್ಸರ್ವ್ ಮಾಡಲಿಲ್ಲ ಅಂದರೆ ನಾವು ಅದನ್ನು ಮರೆಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಓದಿನ ವಿಷಯದಲ್ಲಿ ಈ ರೀತಿ ಆಗೋದು ಜಾಸ್ತಿ. ಇದ್ರ ಜೊತೆಗೆ ನಾವು ಓದಿದ್ದಕ್ಕೆ ಅರ್ಥ ಇಲ್ಲ ಅಂದರೆ, ಸ್ಟಡಿ ಮಾಡುವಾಗ ಡಿಸ್ಟ್ರಾಕ್ಟ್ ಆಗಿದ್ದರೆ, ತುಂಬ ಒತ್ತಡದಲ್ಲಿದ್ದಾಗ, ಸರಿಯಾಗಿ ನಿದ್ದೆ ಇಲ್ಲದೇ ಇದ್ದಾಗ ನಾವು ತುಂಬ ಜಾಸ್ತಿ ಮರೆಯುತ್ತೇವೆ. ಏಕೆಂದರೆ ನಮ್ಮ ಬ್ರೈನ್ ಎಲ್ಲವನ್ನು ನೆನಪಿಟ್ಕೊಳ್ಳೋದಕ್ಕೆ ಕ್ರಿಯೇಟ್ ಮಾಡಿಲ್ಲ. ಅದು ಕೇವಲ ನಮಗೆ ಇಂಪಾರ್ಟೆಂಟ್ ಇರೋ ವಿಷಯಗಳನ್ನು ಮಾತ್ರ ನೆನಪಿಟ್ಕೊಳ್ಳುತ್ತೆ. ಅದಕ್ಕಾಗಿ ನಾವು ನಮ್ಮ ಮೆದುಳಿಗೆ ನಾವು ನೆನಪಿಟ್ಕೋಬೇಕು ಅಂದ್ಕೊಂಡಿರೋ ವಿಷಯವನ್ನು ರಿಯಲ್ ಮತ್ತು ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಹೇಳಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಸ್ಪೇಸ್ಡ್ ರಿಪಿಟೇಷನ್, ಅಂದರೆ ಕೇವಲ ಒಂದು ಸಾರಿ ಸ್ಟಡಿ ಮಾಡಿ ಬಿಡೋಕ್ಕಿಂತ ಮತ್ತೆ ಮತ್ತೆ ನಡುವೆ ಟೈಮ್ ಕೊಟ್ಟು ರಿವೈಸ್ ಮಾಡಬೇಕು. ಅಂದರೆ ಒಂದು ಸಾರಿ ಓದಿದ ನಂತರ ಮಾರನೇ ದಿನ ಶಾರ್ಟಾಗಿ ಅದನ್ನೇ ಓದಿ ಮತ್ತೆ ಅದೇ ರೀತಿ 3 ದಿನ, 7 ದಿನ ಮತ್ತು 21 ದಿನ ಗ್ಯಾಪ್ ಕೊಟ್ಟು ಓದೋದ್ರಿಂದ ಅದು ಶಾರ್ಟ್ ಟರ್ಮ್ ಮೆಮ್ರಿಯಿಂದ ಲಾಂಗ್ ಟರ್ಮ್ ಮೆಮ್ರಿಯಾಗಿ ಬದಲಾಗುತ್ತೆ. ಎರಡನೇದು ಆ್ಯಕ್ಟಿವ್ ರಿಕಾಲ್, ಅಂದರೆ ನಾವು ಓದೋದನ್ನು ಮತ್ತೆ ಮತ್ತೆ ಓದೋದ್ರ ಬದಲಿಗೆ ನಮ್ಮ ಬ್ರೈನನ್ನು ನೆನಪು ಮಾಡೋ ಹಾಗೆ ಫೋರ್ಸ್ ಮಾಡಬೇಕು. ಅಂದರೆ ಸಿಂಪಲ್ಲಾಗಿ ಹೇಳಬೇಕಂತಂದರೆ ನಾವು ಓದಿರೋ ಟಾಪಿಕನ್ನು ನೋಟ್ಸ್ ನೋಡೋದನ್ನೇ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಇದರಿಂದ ನಮ್ಮ ಬ್ರೈನ್ ಮೆಮ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ ಮತ್ತು ರೆಟ್ರಿವಲ್ ಪ್ರೊಸೆಸ್ನ ಸುಲಭ ಮಾಡುತ್ತೆ. 2011ರಲ್ಲಿ ಮಾಡಿದ ಜರ್ನಲ್ ಸೈನ್ಸ್ ಸ್ಟಡಿ ರಿಸರ್ಚ್ ಪ್ರಕಾರ ಈ ಟೆಕ್ನಿಕ್ ಮತ್ತೆ ಓದೋದಕ್ಕಿಂತ 2 ಪಟ್ಟು ಎಫೆಕ್ಟಿವ್ ಆಗಿರುತ್ತೆ. ಮೂರನೇದಾಗಿ ಇಂಟರ್ಲಿವಿಂಗ್, ಅಂದರೆ ಒಂದೇ ಸಬ್ಜೆಕ್ಟನ್ನು 3 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಓದಿದರೆ ನಮ್ಮ ಬ್ರೈನ್ ಸುಸ್ತಾಗಿ ಬಿಡುತ್ತೆ. ಅದಕ್ಕಾಗಿ ಸಬ್ಜೆಕ್ಟ್ಗಳನ್ನ ಸ್ವಿಚ್ ಮಾಡಿ, ಅಂದರೆ ಒಂದಷ್ಟು ಟೈಮ್ ಮ್ಯಾಥ್ಸ್ಗೆ, ಇನ್ನಷ್ಟು ಟೈಮ್ ಫಿಸಿಕ್ಸ್ಗೆ. ಈ ರೀತಿಯಾಗಿ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ಕ್ರಿಯೇಟಿವ್ ಥಿಂಕಿಂಗ್ ಕೂಡ ಜಾಸ್ತಿ ಆಗುತ್ತೆ. ನಾಲ್ಕನೇದು ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ನಾವು ಎಷ್ಟು ಆಳವಾಗಿ ಒಂದು ಟಾಪಿಕ್ನ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಜಾಸ್ತಿ ನಾವು ಆ ಟಾಪಿಕ್ನ ನೆನಪಿನಲ್ಲಿ ಇಟ್ಕೊಳ್ಬೋದು. ಅದಕ್ಕಾಗಿಯೇ ತುಂಬ ಸೈಕಾಲಜಿಸ್ಟ್ಗಳು ಇನ್ಫಾರ್ಮೇಷನ್ನ ಕಂಠಪಾಠ ಮಾಡೋ ಬದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋದ್ರಿಂದ ನಾವು ಅದನ್ನು ಈಸಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೋದು ಅಂತ ಹೇಳ್ತಾರೆ. 5ನೇದು ವಿಜುವಲ್ ಲರ್ನಿಂಗ್, ಅಂದರೆ ಪಿಕ್ಚರ್ ಸುಪೀರಿಯಾರಿಟಿ ಎಫೆಕ್ಟ್ ಪ್ರಕಾರ ನಮ್ಮ ಬ್ರೈನ್ ನಾವು ಓದೋ ಅಕ್ಷರಗಳಿಗಿಂತ ಇಮೇಜ್ಗಳನ್ನ ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಅಕಸ್ಮಾತ್ ಇಮೇಜ್ಗಳು ಇಮೋಷ್ನಲಿ ಲಿಂಕ್ ಆಗಿದ್ದರೆ ಇನ್ನೂ ಒಳ್ಳೆಯದು. ಅದಕ್ಕಾಗಿ ನೀವು ಓದುವಾಗ ಮೈಂಡ್ ಮ್ಯಾಪ್ಸ್, ಫ್ಲೋ ಚಾರ್ಟ್ ಮತ್ತು ಡೈಗ್ರಾಮ್ಗಳನ್ನು ನಿಮ್ಮ ನೋಟ್ಸಲ್ಲಿ ಅಥವಾ ಇಮ್ಯಾಜಿನೇಷನಲ್ಲಿ ಕ್ರಿಯೇಟ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಟಾಪಿಕ್ಸ್ ತುಂಬ ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತೆ. ಇದರ ಜೊತೆಗೆ ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಸರಿಯಾಗಿ ಇರಬೇಕಾಗುತ್ತೆ. ಅದಕ್ಕಾಗಿ ನಾವು ನಮ್ಮ ಊಟದ ಮೇಲೆ ಸರಿಯಾದ ನಿಯಂತ್ರಣ ಮಾಡಬೇಕು. ಈಗ ನಾವು ನಮ್ಮ ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡುವಂಥ ಆಹಾರ ಪದಾರ್ಥಗಳನ್ನು ನೋಡೋಣ. ಒಮೆಗಾ 3 ತುಂಬ ಇರುವಂಥ ಮೀನು, ಕಾಳು, ಸೋಯಾಬೀನ್ ಮತ್ತು ಡ್ರೈ ಫ್ರೂಟ್ಗಳನ್ನ ತಿನ್ನೋದ್ರಿಂದ ಬ್ರೈನ್ ನ್ಯೂರಾನ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ.
ಬ್ಲೂಬೆರೀಸ್ ತಿನ್ನೋದ್ರಿಂದ ಲಾಂಗ್ ಟರ್ಮ್ ಮೆಮರಿ ಇಂಪ್ರೂವ್ ಆಗುತ್ತೆ. ಟರ್ಮರಿಕ್ ಅಂದರೆ ಅರಿಶಿಣವನ್ನು ತಿನ್ನೋದ್ರಿಂದ ಬ್ರೈನ್ನಲ್ಲಿ ಇರೋ ತೊಂದರೆಗಳನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ಮೊಟ್ಟೆ, ಡಾರ್ಕ್ ಚಾಕ್ಲೇಟ್, ಹಸಿರು ಎಲೆ ಪದಾರ್ಥವನ್ನು ತಿನ್ನೋದು ಒಳ್ಳೆಯದು. ಇದರ ಜೊತೆಗೆ ಸರಿಯಾಗಿ ನೀರು ಕುಡಿಯದೇ ಇದ್ದರೆ ಕೇವಲ 2% ಡಿಹೈಡ್ರೇಷನ್ನಿಂದ ನಮ್ಮ ಮೆಮರಿ ಪವರ್ ಕಡಿಮೆ ಆಗುತ್ತೆ. ಅದಕ್ಕಾಗಿ ದಿನಕ್ಕೆ 3 ಲೀಟರ್ ನೀರು ಕುಡಿಯೋದು ಒಳ್ಳೆಯದು. ಇದರ ಜೊತೆಗೆ ಜಂಕ್ ಫುಡ್, ಸಕ್ಕರೆ ಪದಾರ್ಥಗಳು, ಕೋಲ್ಡ್ ಡ್ರಿಂಕ್ಸ್, ಅತಿಯಾದ ಕೆಫೆನ್ ಇರುವಂಥ ಚಹಾ, ಕಾಫಿಗಳನ್ನು ಕುಡಿಯಬಾರದು. ಅಷ್ಟೇ ಅಲ್ಲದೆ ನಮ್ಮ ಬ್ರೈನ್ ಪವರ್ ಜಾಸ್ತಿ ಆಗಬೇಕು ಅಂತಂದರೆ ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಎಕ್ಸಸೈಸ್. ದಿನಕ್ಕೆ 10ರಿಂದ 20 ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬ್ರೈನ್ನಲ್ಲಿ ಹೊಸ ನ್ಯೂರಾನ್ಗಳು ಕ್ರಿಯೇಟ್ ಆಗುತ್ತೆ. ಇದರಿಂದ ನಮ್ಮ ಮೆಮರಿ ಪವರ್ ಮತ್ತು ಫೋಕಸ್ ಹೆಚ್ಚಾಗುತ್ತದೆ. ಎರಡನೇದಾಗಿ ಸರಿಯಾದ ನಿದ್ರೆ. ನಾವು ಮಲಗಿಕೊಂಡಾಗ ನಮ್ಮ ಬ್ರೈನ್ ದಿನದ ಚಟುವಟಿಕೆಗಳನ್ನು ರಿಪ್ಲೇ ಮಾಡಿ ಇಂಪಾರ್ಟೆಂಟ್ ಇರೋದನ್ನು ಸ್ಟೋರ್ ಮಾಡುತ್ತೆ. ಸರಿಯಾಗಿ ನಿದ್ದೆ ಆಗದೇ ಇದ್ದರೆ ಮರವು ಜಾಸ್ತಿ ಆಗುತ್ತದೆ. ಸಾಮಾನ್ಯವಾಗಿ 7ರಿಂದ 9 ಗಂಟೆಗಳ ನಿದ್ದೆ ಮಾಡೋದ್ರಿಂದ ನಮ್ಮ ಬ್ರೈನ್ ಫ್ರೆಶ್ ಆಗಿ ಇರುತ್ತದೆ. ಇದರಿಂದ ಆ ದಿನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಮೂರನೇದು ಸ್ಟ್ರೆಸ್ ಕಂಟ್ರೋಲ್. ಅಂದರೆ ನಾವು ಒತ್ತಡದಲ್ಲಿದ್ದಾಗ ನಮ್ಮ ಬ್ರೈನ್ ಕಾರ್ಟಿಸೋಲ್ ಅನ್ನೋ ಕೆಮಿಕಲನ್ನು ರಿಲೀಸ್ ಮಾಡುತ್ತೆ. ಇದರಿಂದ ಬ್ರೈನ್ ಮೆಮರಿ ಸೆಂಟರ್ ಆಗಿರುವಂಥ ಹಿಪೋಕ್ಯಾಂಪಸ್ ಡ್ಯಾಮೇಜ್ ಆಗಿ ಮೆಮರಿ ಸ್ಟೋರ್ ಆಗೋದು ಸ್ಟಾಪ್ ಆಗುತ್ತೆ. ಹೀಗಾಗಿ ನಾವು ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡೋದು ಒಳ್ಳೆಯದು. ಅದಕ್ಕಾಗಿ ಮೆಡಿಟೇಷನ್, ಯೋಗ, ದೀರ್ಘ ಉಸಿರಾಟದ ಕ್ರಿಯೆ, ಸ್ಟಡಿ ಮಾಡುವಾಗ ಸಣ್ಣ ಬ್ರೇಕ್ ತಗೊಳ್ಳೋದು ಒಳ್ಳೆಯದು. ಇದರಿಂದ ಬ್ರೈನಲ್ಲಿ ಗ್ರೇ ಮ್ಯಾಟರ್ ಜಾಸ್ತಿಯಾಗಿ ಬ್ರೈನ್ ಫಂಕ್ಷನ್ ಜಾಸ್ತಿ ಆಗುತ್ತೆ. ನಾಲ್ಕನೇದಾಗಿ ಸ್ಟಡಿ ಎನ್ವಿರಾನ್ಮೆಂಟ್. ನೀವು ಓದಲು ಕೂತಿರುವಾಗ ನಿಮ್ಮ ಸುತ್ತಮುತ್ತಲಿನ ಪರಿಸರ ಸರಿಯಾಗಿ ಅಂದರೆ ಶಾಂತವಾಗಿ, ಫೋನ್ ಇಲ್ಲದೆ, ಕ್ಲೀನ್ ಮತ್ತು ಸರಿಯಾದ ಲೈಟ್ ಇದ್ದರೆ ನಿಮ್ಮ ಗಮನ ಮತ್ತು ಏಕಾಗ್ರತೆ ಹೆಚ್ಚಿರುತ್ತದೆ. ಇದರಿಂದ ನೆನಪಿರೋ ಸಾಧ್ಯತೆ ಜಾಸ್ತಿ ಆಗುತ್ತದೆ. ಐದನೇದು ಸನ್ಲೈಟ್. ವಿಟಮಿನ್ ಡಿ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಡೋಪಾಮೈನ್ ಮತ್ತು ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಕೇವಲ 10ರಿಂದ 20 ನಿಮಿಷಗಳ ಕಾಲ ಬೆಳಗಿನ ಅಥವಾ ಸಂಜೆ ಸೂರ್ಯನ ಬೆಳಕಿನಲ್ಲಿರೋದ್ರಿಂದ ಕಾಗ್ನಿಟಿವ್ ಪರ್ಫಾರ್ಮೆನ್ಸ್ ಅಂದರೆ ಯೋಚನೆ ಮಾಡುವ ಶಕ್ತಿ, ಕಲಿಯುವ ಶಕ್ತಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋ ಕೆಪಾಸಿಟಿ ಮತ್ತು ಮೆಮರಿ ಪವರ್ ಜಾಸ್ತಿ ಆಗುತ್ತದೆ. ಆರನೇದು ಟೀಚಿಂಗ್ ಅದರ್ಸ್. ಯಾವಾಗ ನಾವು ತಿಳಿದುಕೊಂಡಿರುವ ಒಂದು ಟಾಪಿಕನ್ನು ಇನ್ನೊಬ್ಬರಿಗೆ ಕಲಿಸ್ತೀವೋ ಆವಾಗ ನಮ್ಮ ಬ್ರೈನ್ ಆ ಟಾಪಿಕನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೆನಪಿನಲ್ಲಿಟ್ಟುಕೊಳ್ಳುತ್ತದೆ. ಅದಕ್ಕಾಗಿ ಡಿಸ್ಕಷನ್ ಮಾಡಿ ಓದೋದ್ರಿಂದ ತುಂಬ ನೆನಪಿನಲ್ಲಿ ಉಳಿಯುತ್ತದೆ. ಇನ್ನು ನಾನು ಕೊನೆಯದಾಗಿ ಹೇಳೋದೇನೆಂದರೆ ನಮ್ಮ ಮೆಮರಿ ಸಾಮಾನ್ಯವಾಗಿ ವೀಕ್ ಇರೋದಿಲ್ಲ, ನಾವು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಷ್ಟೇ. ನಿಜ ಹೇಳಬೇಕು ಅಂದರೆ ಅದನ್ನು ಸರಿಯಾಗಿ ಯೂಸ್ ಮಾಡೋದು ಕೂಡ ಒಂದು ಸ್ಕಿಲ್. ಅದನ್ನು ನಾವು ಹ್ಯಾಬಿಟ್, ಲೈಫ್ ಸ್ಟೈಲ್ ಮತ್ತು ಸೈಂಟಿಫಿಕ್ ಮೆಥಡ್ಗಳಿಂದ ಇಂಪ್ರೂವ್ ಮಾಡ್ಬೋದು. ಈಗಾಗಲೇ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಸ್ಪೇಸ್ ರಿಪಿಟೇಷನ್, ಆ್ಯಕ್ಟಿವ್ ರಿಕಾಲ್, ಸರಿಯಾದ ನಿದ್ರೆ, ಎಕ್ಸಸೈಸ್ ಮತ್ತು ಸರಿಯಾದ ಆಹಾರ ಪದ್ಧತಿಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ನಿಮ್ಮ ಬ್ರೈನ್ ಕೂಡ ಮೊದಲಿಗಿಂತ ಶಾರ್ಪ್ ಮತ್ತು ಸ್ಟ್ರಾಂಗ್ ಆಗುತ್ತೆ. ಅದರ ಜೊತೆಗೆ ಮೆಮರಿ ಪವರ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಇದೇ ಥರ ವಿಡಿಯೋ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ.